ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮದಲ್ಲಿ ಕುಟುಂಬವೊಂದಕ್ಕೆ ಓಡಾಡಲು ದಾರಿ ಬಿಡದೆ ಕಿರುಕುಳ ನೀಡುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಕಳೆದ 6 ತಿಂಗಳಿನಿಂದ ರಸ್ತೆಗಾಗಿ ಹೋರಾಟ ನಡೆಸುತ್ತಿದ್ದರೂ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ನೊಂದ ಕುಟುಂಬವು ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದೆ. ನಂಬಿಹಳ್ಳಿ ಗ್ರಾಮದ ನಿವಾಸಿ ಶಂಕರಪ್ಪ ಮತ್ತು ಅವರ ಕುಟುಂಬದವರು ತಮ್ಮ ಪೂರ್ವಜರ ಕಾಲದಿಂದಲೂ ಬಳಸುತ್ತಿದ್ದ ದಾರಿಯನ್ನು ಅದೇ ಗ್ರಾಮದ ಕೆಲವು ವ್ಯಕ್ತಿಗಳು ಮುಳ್ಳಿನ ಕಂಬಿ ಬೇಲಿ ಹಾಕುವ ಮೂಲಕ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಇದರಿಂದಾಗಿ ಕುಟುಂಬವು ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ರಸ್ತೆ ಬಂದ್ ಆಗಿರುವುದರಿಂದ ಶಾಲಾ ಮಕ್ಕಳು ಶಾಲೆಗೆ ಹೋಗಿ ಬರಲು ಹರಸಾಹಸ ಪಡುತ್ತಿದ್ದಾರೆ. ಸದ್ಯಕ್ಕೆ ಈ ಕುಟುಂಬವು ಕಂದಾಯ ಇಲಾಖೆಗೆ ಸೇರಿದ ಇನಾಮತಿ ಜಮೀನಿನಲ್ಲಿ ಓಡಾಡುತ್ತಿದೆ. ಒಂದು ವೇಳೆ ಆ ದಾರಿಯು ಬಂದಾದರೆ ನಮ್ಮ ಪರಿಸ್ಥಿತಿ ಏನು ಎಂದು ಶಂಕರಪ್ಪ ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. ನಮ್ಮ ತಾತನ ಕಾಲದಿಂದಲೂ ಇದ್ದ ದಾರಿಯನ್ನು ವಿನಾಕಾರಣ ಬಂದ್ ಮಾಡಿ ನಮಗೆ ತೊಂದರೆ ನೀಡುತ್ತಿದ್ದಾರೆ. ಅಧಿಕಾರಿಗಳು ಕೂಡಲೇ ನಮಗೆ ನ್ಯಾಯ ಕೊಡಿಸಬೇಕು ಎಂದು ಶಂಕರಪ್ಪ ಕುಟುಂಬಸ್ಥರು ಅಳಲು ತೋಡಿಕೊಂಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ನವಕರ್ನಾಟಕ ಸ್ವಾಭಿಮಾನ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಾದಿಕ್ ಅಹಮದ್ ಮಾತನಾಡಿ, ಒಂದು ಬಡ ಕುಟುಂಬಕ್ಕೆ ಈ ರೀತಿಯಾಗಿ ದಾರಿ ಇಲ್ಲದಂತೆ ಮಾಡಿ ಕಿರುಕುಳ ನೀಡುತ್ತಿರುವುದು ಖಂಡನೀಯ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು. ಒಂದು ವೇಳೆ ಅಧಿಕಾರಿಗಳು ಈ ಸಮಸ್ಯೆಯನ್ನು ಶೀಘ್ರವಾಗಿ ಇತ್ಯರ್ಥಪಡಿಸದಿದ್ದರೆ ಕುಟುಂಬ ಸಮೇತವಾಗಿ ಶ್ರೀನಿವಾಸಪುರ ತಾಲೂಕು ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಸಂತ್ರಸ್ತ ಕುಟುಂಬ ಮತ್ತು ಸಂಘಟನೆಯ ಪದಾಧಿಕಾರಿಗಳು ಎಚ್ಚರಿಸಿದ್ದಾರೆ. ತಾಲೂಕು ನಂಬಿಹಳ್ಳಿ ಗ್ರಾಮ, ನಮಗೆ ದಾರಿ ಇಲ್ಲ. ನಾವು ಫಸ್ಟು ಇಲ್ಲಿ ಮನೆ ಕಟ್ಟಿದಾಗದಿಂದ ಹಿಂಗೆ ಹೋಗಿ ಬರ್ತಾ ಇದ್ದಿದ್ದು. ಇವಾಗ ಮುಳ್ಕಂಬಿ ಹಾಕ್ಬಿಟ್ಟು ದಾರಿ ಇಲ್ದಿರ ಮಾಡಿಬಿಟ್ಟು ದಾರಿ ಬಿಡ್ರಿ ಅಂತ ಕೇಳಿದಕ್ಕೋಸ್ಕರ JCB ತಂದು ಗುಣಿ ಹೊಡೆದ್ಬಿಟ್ಟು ಅಲ್ಲಿ ಕುಪ್ಪೆ ಹಾಕ್ತಾಯಿದ್ದಾರೆ. ಅದಕ್ಕೆ ನಮ್ಮ ಮಕ್ಕಳಿಗೂ ನಮಗೂ ಜಾಸ್ತಿ ತೊಂದರೆ ಆಗಿದೆ. ನಾವು PDOಗೆಲ್ಲ ಅರ್ಜಿ ಕೊಟ್ಟಿದ್ವಿ. ಅರ್ಜಿ ಕೊಟ್ಬಿಟ್ಟು ಒಂದು 6 ತಿಂಗಳಾಗಿದೆ, 6 ತಿಂಗಳು 7 ತಿಂಗಳು. ಆದರೆ ಹೋಗಿ ಕೇಳಿದ್ರೆ ಅವ್ರಿಗೆ ಫೋನ್ ಮಾಡ್ತೀನಿ, ಇವ್ರಿಗೆ ಫೋನ್ ಮಾಡ್ತೀನಿ, ಅವರನ್ನು ಕೇಳ್ತೀನಿ, ಇವರನ್ನು ಕೇಳ್ತೀನಿ ಅಂತ ಯಾವುದೋ ಒಂದು ಮಾತು ಹೇಳ್ಬಿಟ್ಟು ನಮ್ಮನ್ನು ಕಳಿಸ್ಬಿಡ್ತಾ ಇದ್ದಾರೆ. ನಮಗೇನು ಮಾಡ್ಕೊಡ್ತಾ ಇಲ್ಲ PDO. ಹಂಗಂತ ನಮಗೆ ದಾರಿ ಬಿಡಿಸ್ಬೇಕು ಅಂತ, ದಾರಿ ಮಾಡಿಕೊಡ್ಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. ನಮಗೆ ದಾರಿ ಇಲ್ಲ ಅಂದರೆ ನಾವು ಹೆಂಗೆ ಜೀವನ ಮಾಡೋದು, ಏನಕ್ಕೆ ನಾವು ಇರೋದು? ನಾವು ಬಂದು ಶ್ರೀನಿವಾಸಪುರದಲ್ಲಿ ಬಂದು ತಾಲೂಕು ಆಫೀಸ್ ಹತ್ರ ಧರಣಿ ಮಾಡ್ತೀವಿ. ನನ್ನ ಹೆಸರು ಶಂಕರಪ್ಪ ಅಂತ, ಶ್ರೀನಿವಾಸಪುರ ತಾಲೂಕು ನಂಬಿಹಳ್ಳಿ. ನಾವು ಸುಮಾರು 15 ವರ್ಷದಿಂದ ಮನೆ ಕಟ್ಕೊಂಡಿದ್ದೀವಿ. ಇಲ್ಲಿ ಹಿಂಗೆ ಓಡಾಡ್ತಾ ಇದ್ವಿ. ಇವಾಗ ಒಂದು 6 ತಿಂಗಳಿಂದ ಬಂದ್ ಮಾಡಿಬಿಟ್ಟಿದ್ದಾರೆ. ಪಂಚಾಯತಿಯಲ್ಲಿ ತಾಲೂಕು ಆಫೀಸಲ್ಲಿ ಹೋಗ್ಬಿಟ್ಟು ಅರ್ಜಿ ಎಲ್ಲ ಕೊಟ್ಟು ಬಂದ್ವಿ. ಅವರೇನು ತಗೋತಾ ಇಲ್ಲ ಆಕ್ಷನ್ನು. ಹಂಗೆ ಈ ಕಡೆ ಬಂದಿರೋದು ಇನಾಮತಿ ಜಮೀನುಗಳು. ಈ ಕಡೆ ಅವ್ರು ದಾರಿ ಬಿಡ್ತಾ ಇಲ್ಲ. ಅವನ್ನೇನು ಇದು ಮಾಡಿಕೊಂಡು ಹೋಗಿ ಬರ್ತಾಯಿದ್ವಿ. ಇವಾಗ ನಮ್ಗೆ ಅನಾನುಕೂಲ ಆಗಿದೆ, ಮಕ್ಕಳಿಗೆ ಎಲ್ಲ ತೊಂದರೆ ಆಗ್ತಾಯಿದೆ. ನಮಗೇನಾದ್ರು ಬಂದ್ ಮಾಡಿಬಿಟ್ಟು ದಾರಿಗೆ ಬಿಡಿಸ್ಕೊಡಿ, ಇಲ್ಲಾಂದರೆ ಶ್ರೀನಿವಾಸಪುರ ತಾಲೂಕು ಆಫೀಸರ್ ಬಂದು ಧರಣಿ ಮಾಡ್ತೀವಿ. ಯಾರನ್ನ ದಾರಿ ಬಂದ್ ಮಾಡಿರೋದು ಸರ್? ಇವರೇ ಸರ್, ನಮ್ಮ ಇವರು ರಾಮಕೃಷ್ಣಪ್ಪ ಅವರ ಮಕ್ಕಳು ಮತ್ತು ನಾರಾಯಣಸ್ವಾಮಿ ಅವರು. ಕೇಳಿದ್ರೆ ನೀವು ಯಾಕೆ ಬಂದ್ ಮಾಡಿದ್ದೀರ? ಹೇಳಿದ್ವಿ, ನಮ್ಮ ಜಮೀನು ಅಂತ ಅವ್ರು ಸರ್, ನಾವು ಬಿಡಲ್ಲ, ನಮ್ಮ ಜಮೀನಲ್ಲಿ ಹೆಂಗೆ ಹೋಗ್ತಾರೆ ಹೋಗಿ, ನಾವು ಬಿಡಲ್ಲ ಅಂತ ಮುಳ್ಕಂಬಿ ಆಗಿಬಿಟ್ಟು ಆ ಮುಳ್ಕಂಬಿಯಲ್ಲೂ ದೂರ ಹೋಗ್ತಾ ಇದ್ದ ಮಕ್ಕಳು. ಕರೆಕ್ಟಾಗಿ ಎಕ್ಸಾಮ್ ಟೈಮಲ್ಲಿ JCB ತಂದು ಗುಣಿ ತೋರಿಸ್ಬಿಟ್ಟು ಚಿಪ್ಪೆಗೆ ಆಗಿದ್ದಾರೆ. ಹೋಗಿದ್ದೀರ ಮಕ್ಕಳು, ಹೋಗಿದ್ದೀರ? ನಾವು ದಾರಿ ಹೋಗೋದಂಗೆ, ನಾವು ಇರೋದಂಗೆ, ವಾಸ ಮಾಡೋದಂಗೆ, ಇಲ್ಲಿ ನಮ್ಮ ಪರಿಸ್ಥಿತಿ ಏನಿಲ್ಲ. ಏನು ನೀವು ಜಮೀನು ಇದನ್ನು ಖರೀದಿ ಮಾಡಿರುವಂಥದ್ದು ಏನಣ್ಣ ನೀವು? ಇದು ನಮ್ಮದು ತಾತ ಅವರು ಇವಾಗ ಕೊಟ್ಟಿರೋದು. ಮೊದಲಿಂದ ದಾರಿಯಲ್ಲಿ ಇದಕ್ಕೆ ಮೊದಲಿಂದ ಹಿಂಗೆ ಹೋಗಿ ಬರ್ತಾಯಿದ್ದು, ದಾರಿ ಎಲ್ಲ ಹಿಂಗೆ ಹೋಗಿ ಬರ್ತಾಯಿದ್ದು. ಇವಾಗ ಕೆಲ ದಿನಗಳಿಂದ ನಮ್ಮ ಬಿಡಲ್ಲ ಅಂದ್ಬಿಟ್ಟು ಮುಳ್ಕಂಬಿ ಆಗಿಬಿಟ್ಟು ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಸಾದಿಕ್ ಅಹಮದ್ ಅಂತ, ನವಕರ್ನಾಟಕ ಸ್ವಾಭಿಮಾನ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಆದರೆ ಇಲ್ಲಿ ಶಂಕರಪ್ಪನವರು ನಮಗೆ ಸ್ವಲ್ಪ ಚಿರಪರಿಚಿತರು. ಇಲ್ಲಿ ಬಂದಾಗ ಇವರು ಒಂದು ಸಮಸ್ಯೆ ನಮ್ಮ ಸಂಘಟನೆ ಕಡೆಗೆ ಇವು ಏನಾದರೂ ಮಾಡಿ ನಮಗೆ ಸೌಲಭ್ಯ ಕಲ್ಪಿಸಿಕೊಳ್ಬೇಕಂತ ನಮ್ಮ ಸಂಘಟನೆ ಮೇಲೆ ಹೇಳಿದರು. ಅದೇ ರೀತಿಯಲ್ಲಿ ಇಲ್ಲಿ ಬಂದು ನೋಡಿದಾಗ ಶ್ರೀನಿವಾಸಪುರ ತಾಲೂಕು ನಂಬಿಹಳ್ಳಿ ಗ್ರಾಮದಲ್ಲಿ ಇವರು ಏನು ಮನೆ ಕಟ್ಟಿದ್ದಾರೆ, ಈ ಮನೆ ಪಕ್ಕದಲ್ಲಿ ಬಲಗೈ ಕಡೆ ಕಂದಾಯ ಜಮೀನಿದೆ. ಆದರೆ ಇವರು ಹೋಗು ಬರೋ ದಾರಿ ಮೊದಲೇನಿತ್ತು, ಆ ದಾರಿ ಗ್ರಾಮ ಠಾಣದ್ದು. ಆ ದಾರಿಯಲ್ಲಿ ಇವರು ಹೋಗಿ ಬರ್ತಾಯಿದ್ರು. ಮಕ್ಕಳು ಶಾಲೆಗೆ ಹೋಗೋಕ್ಕೆ, ಮರಕ್ಕೆ, ದಿನನಿತ್ಯದ ಕೆಲಸಗಳಿಗೆ ಹೋಗೋ ಬರೋಕ್ಕೆ ದಾರಿ ಸುಗಮವಾಗಿತ್ತು. ಆದರೆ ಕೆಲವರು ಇದನ್ನು ಫೆನ್ಸಿಂಗ್ ಹಾಕಿ ಇದು ಏನಿದು ಗುಣಿ ಆಗಿದ್ದು ಇದನ್ನು ತಿಪ್ಪೆ ಮಾಡಿದ್ದಾರೆ.
ಯಾಕಂದರೆ ಇವರು ಬರಬಾರ್ದಂತ. ಇದನ್ನು ಗ್ರಾಮ ಠಾಣದಲ್ಲಿ ಇರುವ ಕಾರಣ ಇದನ್ನು PDO ಅವರು ಗಮನ ಹರಿಸಿ ಇದರ ಬಗ್ಗೆ ಕಾಳಜಿ ವಹಿಸಿದರೆ ಇದು ಏನು ದೊಡ್ಡ ಸಮಸ್ಯೆ ಅಲ್ಲ. ಇದನ್ನು ಇದೇ ಶ್ರೀನಿವಾಸಪುರ ತಾಲೂಕಿನ ಇಲ್ಲಿ ನಮ್ಮಹಳ್ಳಿ ಗ್ರಾಮದ PDO ಏನಿದ್ದಾರೆ ಇಲ್ಲಿ, ಅವರು ಬಂದು ಕೂಲಂಕುಷವಾಗಿ ಇಲ್ಲಿ ಪರಿಶೀಲಿಸಿ ಇದನ್ನು ಈ ಬಡ ಶಂಕರಪ್ಪನವರಿಗೆ ಏನಿದೆಯೋ ಅವರಿಗೆ ದಾರಿ ಮಾಡಿಕೊಡ್ಬೇಕು. ಇಲ್ಲದಿದ್ದರೆ ಇವರು ಏನಾದರೂ ಶ್ರೀಮಂತರ ಮತ್ತು ಬಲಾಢ್ಯರ ಒತ್ತಡಕ್ಕೆ ಮಾಡಿದ್ದು ಏನಾದರೂ ಈ ಕಡೆ ಬಡವರಿಗೆ ಏನಾದರೂ ನಿರ್ಲಕ್ಷ್ಯ ಮಾಡಿದ್ದಾರೇನೋ ಅದನ್ನು ನಾವು ಕಾದು ನೋಡಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ನಮ್ಮ ಎಲ್ಲ ಸಂಘಟನೆ ಪರವಾಗಿ ಹಾಗೂ ಸಂಘಟನೆಗಳು ಒಂದಾಗಿ ನಾವು ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ.